ಒಂದು ನಿಮಿಷ ದಿನೇಶ್ ಸಂಪರ್ಕದಲ್ಲಿ ಇರಿ. ಪೊಲೀಸ್ ಅಧಿಕಾರಿಗಳಿಂದ ಸಮೀರ್ ವಿಚಾರಣೆ ಆರಂಭ ಆಗಿದೆ. ಇನ್ಸ್ಪೆಕ್ಟರ್ ನಾಗೇಶ್ ಅವರಿಂದ ಸಮೀರ್ ವಿಚಾರಣೆ ನಡೆದಿರುವಂತಹದ್ದು. ಎಐ ವಿಡಿಯೋ ಮಾಡಿದ್ ಯಾಕೆ, ಷಡ್ಯಂತ್ರದಲ್ಲಿ ಸಮೀರ್ನ ಪಾತ್ರ ಏನು, ಬುರುಡೆ ಗ್ಯಾಂಗು ನಿಮಗೂ ಏನ್ ಸಂಬಂಧ, ಮಾಸ್ಕ್ ಮ್ಯಾನ್ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಬಗ್ಗೆ ಪ್ರಶ್ನೆ ಮಾಡುವಂತಹ ಕೆಲಸ ಈಗ ಪೊಲೀಸ್ ಅಧಿಕಾರಿಗಳಿಂದ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಮತ್ತು ಮೊದಲನೇದಾಗಿ ಎಐ ವಿಡಿಯೋ ಮಾಡಿದ್ ಯಾಕೆ, ಏನ್ ದಾಖಲೆಗಳಿದೆ ನೀವು ಮಾಡ್ತಾ ಇರುವಂತ ಆರೋಪಗಳಿಗೆ, ಬುರುಡೆ ಗ್ಯಾಂಗು ನಿಮಗೂ ಸಂಬಂಧ ಏನು, ಮಾಸ್ಕ್ ಮ್ಯಾನ್ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರೆಲ್ಲರ ಜೊತೆಗೆ ನಿಮಗೆ ಯಾವ ಉದ್ದೇಶಕ್ಕೆ ಸಂಪರ್ಕ ಮತ್ತು ಹೇಗೆ ಸಂಪರ್ಕ, ಈ ಎಲ್ಲ ಪ್ರಶ್ನೆಗಳನ್ನು ಮಾಡುವ ಕೆಲಸ ಈಗ ಪೊಲೀಸ್ ಅಧಿಕಾರಿಗಳಿಂದ ಆಗ್ತಾ ಇದೆ. ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆಲ್ರೆಡಿ ದಿನೇಶ, ವಿಚಾರಣೆಯಂತೂ ಈಗ ಆರಂಭ ಆಗಿದೆ. ಸುದೀರ್ಘವಾದಂತಹ ವಿಚಾರಣೆ ನಡೆಯುತ್ತೆ ಅನ್ನುವಂತಹ ವಿಚಾರವನ್ನ ತಾವು ತಿಳಿಸ್ತಾ ಇದ್ರಿ. ಹಾಗಿದ್ರೆ ಈಗ ಸದ್ಯ ವಿಚಾರಣೆಯ ಮೊದಲ ಹಂತ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ, ಈ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆ? ಪೊಲೀಸ್ ಸ್ಟೇಷನ್ನ ಒಳಗಡೆ ಏನ್ ನಡೀತಾ ಇದೆ ಸದ್ಯ? ಹೌದು ಶ್ರೀಪಾದ್ ಪಾಟೀಲ್, ಆತ ಬಂದದ್ದೇ ಬಹಳಷ್ಟು ತಡವಾಗಿ. ಇವತ್ತು ಸುಮಾರು 10 ಗಂಟೆಗೆ ಆತ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂತ ನೋಟಿಸ್ ಅನ್ನ ನೀಡಿದ್ರು. ಆದ್ರೆ 10 ಗಂಟೆಯ ಬದಲಾಗಿ ಆತ ಬಂದದ್ದು ಈಗಾಗಲೇ 1 ಗಂಟೆ ಸುಮಾರಿಗೆ ಆತ ಬಂದಿರುವಂತದ್ದು. ಹಾಗಾಗಿ ಈಗ ನೇರವಾಗಿ ಆತ ಇನ್ಸ್ಪೆಕ್ಟರ್ ಎದುರು ವಿಚಾರಣೆಗೆ ಕುಳಿತಿರುವಂತದ್ದು. ವಿಚಾರಣೆಯಲ್ಲಿ ಸಾಕಷ್ಟು ಅಂಶಗಳು ವಿಚಾರಣೆಯಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಆ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ, ಅಂದ್ರೆ ವಿಡಿಯೋ ಕುರಿತು ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಅಂದ್ರೆ ವಿಡಿಯೋ ಏನಿದೆ ಅದು ಕಪೋಲ ಕಲ್ಪಿತವಾದಂತ ವಿಡಿಯೋ, ಸಾಕಷ್ಟು ಸುಳ್ಳುಗಳನ್ನ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದಾನೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಆತನಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವವರಿದ್ದಾರೆ. ಪ್ರಮುಖವಾಗಿ ಆ ಒಂದು ವಿಡಿಯೋ ಏನು ಮಾಡಿದ್ದಾನೆ, ಅದಕ್ಕೆ ಸಾಕ್ಷಿ ಏನು, ಅದು ಯಾವ ದಾಖಲೆಯ ಮೂಲಕವಾಗಿ ನೀನು ಅದನ್ನು ವಿಡಿಯೋನು ಮಾಡಿದ್ದೀಯ ಅಂತ. ಅಂದ್ರೆ ಆತ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾನೆ, ಶವ ಹೂತಿಟ್ಟ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾನೆ. ಹೀಗಾಗಿ ಆ ಒಂದು ವಿಚಾರಗಳನ್ನು ಯಾರು ಹೇಳಿದ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ಆಗುತ್ತೆ. ಅಂದ್ರೆ ಆತ ತಾನೇ ಸ್ವಂತವಾಗಿ ಆ ಒಂದು ವಿಡಿಯೋವನ್ನು ಮಾಡಿದ್ನ, ಅಥವಾ ಆತನ ಹಿಂದೆ ಯಾರಾದ್ರೂ ನಿಂತು ಪ್ರಚೋದನೆ ಕೊಟ್ಟು ಈ ಒಂದು ವಿಡಿಯೋವನ್ನು ಮಾಡಿಸಿದ್ರ, ವಿಡಿಯೋದ ಹಿಂದೆ ಯಾವುದಾದ್ರೂ ಷಡ್ಯಂತ್ರ ಇದೆಯಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡಲಾಗುತ್ತೆ. ಜೊತೆಗೆ ಆ ಒಂದು ವಿಡಿಯೋ ಏನಿದೆ ಅದು ಎಲ್ಲಿ ಮಾಡಿದ್ದು, ಯಾವಾಗ ಮಾಡಿದ್ದು, ಎಷ್ಟು ದಿನಗಳ ಕಾಲ ಒಂದು ವಿಡಿಯೋ ಮಾಡಿದ್ದು, ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳನ್ನ ಇವತ್ತು ಆತನ ಮುಂದಿಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸುದೀರ್ಘವಾದಂತಹ ವಿಚಾರಣೆಯನ್ನು ಆತನಲ್ಲಿ ಮಾಡ್ಲಿಕ್ಕೆ ಇರುವಂತದ್ದು. ಈಗಾಗಲೇ ಆತ ವಿಚಾರಣೆಗೆ ಹಾಜರಾಗಿದ್ದಾನೆ. ಇನ್ಸ್ಪೆಕ್ಟರ್ ಬೇರೆ ಬೇರೆ ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಇದ್ದಾರೆ. ಹಂತ ಹಂತವಾಗಿ ಬೇರೆ ಬೇರೆ ವಿಚಾರವಾಗಿ ಇವತ್ತು ಪ್ರಶ್ನೆಗಳನ್ನು ಆತನ ಮುಂದೆ ಇಡ್ಲಿಕ್ಕೆ ಇರುವಂತದ್ದು. ಪ್ರಮುಖವಾಗಿ ಒಂದು ಆತನ ವಿಡಿಯೋಗೆ ಸಂಬಂಧಿಸಿದ್ದಾದ್ರೆ, ಅಂದ್ರೆ ವಿಡಿಯೋ ಯಾವಾಗ ಮಾಡಿದ್ದು, ಎಷ್ಟು ಗಂಟೆಗೆ ಮಾಡಿದ್ದು ಮತ್ತು ಎಷ್ಟು ದಿನಗಳ ಕಾಲ ವಿಡಿಯೋ ಮಾಡಿದ್ದು, ಈ ರೀತಿಯಾದಂತಹ ಒಂದು ಪ್ರಶ್ನೆ ಆದ್ರೆ, ಮತ್ತೊಂದು ಪ್ರಶ್ನೆ ಆ ಒಂದು ವಿಡಿಯೋಗೆ ಏನು ದಾಖಲೆ ಇದೆ, ಅಂದ್ರೆ ವಿಡಿಯೋ ಮಾಡಬೇಕಾದ್ರೆ ನೀನಾಗಿ ದಾಖಲೆ ಸಂಗ್ರಹಿಸಿದ್ದೆ ಅಥವಾ ಬೇರೆಯವರು ಯಾರಾದ್ರೂ ನಿಂಗೆ ಪ್ರಚೋದಿಸಿ ಈ ರೀತಿಯಾದಂತಹ ವಿಡಿಯೋ ಮಾಡಿದ್ರೆ, ವಿಡಿಯೋ ಹಿಂದೆ ಯಾರಾದ್ರೂ ಇದ್ದಾರಾ ಅನ್ನುವಂತ ವಿಚಾರಗಳನ್ನು ಕೂಡ ಆತನಲ್ಲಿ ಕೇಳಲಿಕ್ಕೆ ಇರುವಂತದ್ದು. ಜೊತೆಗೆ ಆತ ಜೊತೆಗಿರುವವರು, ಅಂದ್ರೆ ಆತ ಯಾವಾಗ್ಲೂ ಗಿರೀಶ್ ಮಟ್ಟನ್ ಅವರ ಟೀಮಲ್ಲೇ ಇರ್ತಾ ಇರುವಂತದ್ದು ಹೆಚ್ಚಾಗಿ. ಹೀಗಾಗಿ ಅವರೇನಾದ್ರೂ ವಿಡಿಯೋಗೆ ಪ್ರಚೋದನೆ ನೀಡಿದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸುವಂತದ್ದು. ಜೊತೆಗೆ ಆ ಒಂದು ಬುರುಡೆ ಗ್ಯಾಂಗ್ ಏನಿದೆ ಅಲ್ಲ, ಅವರಿಗೂ ಮತ್ತು ನಿನ್ಗೆ ಏನಾದ್ರೂ ಸಂಬಂಧ ಇದೆಯಾ, ಯಾವ ರೀತಿಯಾಗಿ ಅವರು ನಿಂಗೆ ವಿಡಿಯೋಗೆ ಪ್ರಚೋದನೆ ಮಾಡಿದ್ರು, ಅವರೇನಾದ್ರೂ ಹೇಳಿಕೊಟ್ಟು ನೀನು ವಿಡಿಯೋ ಮಾಡಿದ್ರೆ, ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಿಕ್ಕೆ ಇರುವಂತದ್ದು. ಮತ್ತು ಆ ವಿಡಿಯೋ ಏನಿದೆ ಅದು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸುವಂತ ವಿಡಿಯೋ, ಅಂದ್ರೆ ಆತನ ವಿರುದ್ಧ ಬಹಳಷ್ಟು ಆಕ್ರೋಶ ಆದಂತ ವಿಡಿಯೋ. ಊರವರು ಮತ್ತು ಭಕ್ತರು ಸಾಕಷ್ಟು ಮಂದಿ ಕೂಡ ಹೇಳಿಕೊಂಡಿದ್ರು. ಅಂದ್ರೆ ಆ ಒಂದು ವಿಡಿಯೋದ ಮೂಲಕವಾಗಿ ಈತ ಭಕ್ತರ ಭಾವನೆಗೆ ಧಕ್ಕೆ ಉಂಟು ಮಾಡ್ತಾ ಇದ್ದಾನೆ ಮತ್ತು ಊರಿನ ಹೆಸರನ್ನ ಕೆಡಿಸ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿಗಳನ್ನು ಊರವರು ನೀಡ್ತಾ ಇದ್ರು. ಹೇಳಿಕೆ ನೀಡಿ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಆತ ಈಗ ವಿಚಾರಣೆಗೆ ಒಳಗಾಗಿರುವಂತದ್ದು. ಇನ್ಸ್ಪೆಕ್ಟರ್ ನಾಗೇಶ್ ಅವರು ಆತನನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಮುಂದಿನ 2-3 ಗಂಟೆಗಳ ಕಾಲ ಆತನನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ದಿನೇಶ್.
ಇನ್ನು ಧರ್ಮಸ್ಥಳ ವಿರುದ್ಧದ ಕಿಂಗ್ ಪಿನ್ ಸಸಿಕಾಂತ್ ಸೆಂಥಿಲ್ ಅಂತ ವಸಂತ ಗಿಳಿಯಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಸಹಾಯಕ ಹೆಣ್ಣು ಮಗಳನ್ನ ದಾಳವಾಗಿ ಬಳಸಿಕೊಂಡ್ರು. ಸಸಿಕಾಂತ್ ಸೆಂಥಿಲ್ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ವಸಂತ ಗಿಳಿಯಾರ್ ಸ್ಫೋಟಕವಾದ ಆರೋಪವನ್ನ ಮಾಡಿದ್ದಾರೆ. ಸುಜಾತಾ ಭಟ್ ಕಾಲ್ ಲಿಸ್ಟ್ ಟ್ರಾವೆಲ್ ಹಿಸ್ಟ್ರಿನ ತೆಗಿರಿ. ಸುಜಾತಾ ಭಟ್ನ ದೆಹಲಿಗೆ ಕರೆಸಿಕೊಂಡಿದ್ದವರು ಯಾರು ನಿಮಗೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಸಂಸದ ಸೆಂಥಿಲ್ ಜೊತೆಗೆ ಸಭೆ ನಡೆದಿದೆ. ಸಸಿಕಾಂತ್ ಸೆಂಥಿಲ್ ಸಭೆಯಲ್ಲಿ ಕಟ್ಟುಕತೆಯನ್ನ ಸೃಷ್ಟಿಸಿದ್ದಾರೆ. ಆ ನಂತರ ಒಬ್ಬ ವ್ಯಕ್ತಿ ಬುರುಡೆ ಹಿಡಿದು ಬಂದಿದ್ದಾನೆ. ಅವನ ಕೈಯಲ್ಲಿ ಬುರುಡೆ ಕೊಟ್ಟು ಕಳಿಸಿದ್ದೇ ಶಿವ. ಇವರ ನಾಟಕ ಬಿಚ್ಚಿಡೋದಕ್ಕೆ ಅವನನ್ನ ಕಳಿಸಿದ್ದೇ ದೈವ. ಬೆಂಗಳೂರಿನಲ್ಲಿ ವಸಂತ ಗಿಳಿಯಾರ್ ಈ ರೀತಿ ಗುಡುಗಿದ್ದಾರೆ. ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ದಾಳವನ್ನು ಹಾಕಿಸಿಕೊಳ್ತಾರೆ. ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಡಪಂಥೀಯರಿಗೊಬ್ಬ ಸಂಸದ ಇದ್ದಾನೆ ಕಿಂಗ್ ಪಿನ್. ನಾನು ಬಹಿರಂಗವಾಗಿ ಹೇಳ್ತೇನೆ, ಮಾಧ್ಯಮದವರು ವರದಿ ಮಾಡಬಹುದು ಅದನ್ನ. ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನ ಬಹಿರಂಗ ಪಡಿಸ್ತಾ ಇದ್ದೇನೆ. ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನು ತೆಗಿರಿ. ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಆ ಸುಜಾತಾ ಭಟ್ ಎನ್ನುವಂತ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನು ತೆಗಿರಿ. ಅವ್ರು ಯಾವತ್ತು ಡೆಲ್ಲಿಗೆ ಹೋಗಿದ್ರು, ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು, ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗಪಡಿಸಿ. ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆಯನ್ನ ಹಿಡ್ಕೊಂಡು ಬರ್ತಾನೆ, ಒಬ್ಬ ವಾರ್ನಿಷ್ ಮಾಡಿದಂತ ಬುರುಡೆ. ನನಗಾಗ ಒಂದು ಕಡೆ ಅನಿಸಿಬಿಡ್ತು, ಶಿವ ಆತ ರುಂಡಮಾಲ. ಒಂದು ಬುರುಡೆಯನ್ನ ಕೊಟ್ಟು ಕಳಿಸಿದಾನ ಅವನು. ಕ್ಷೇತ್ರದ ಮೇಲಿನ ಎಲ್ಲ ಅಪವಾದ ಆ ಬುರುಡೆಯ ಮೂಲಕವೇ ತೊಳೆದೋಗಿ ಬಿಡ್ತದೆ. ಕ್ಷೇತ್ರದ ಮೇಲಿನ ಎಲ್ಲ ಅಪವಾದವನ್ನ ಆ ರುಂಡಮಾಲ ಆ ಬುರುಡೆ ಹಿಡ್ಕೊಂಡು ಬಂದವನ ಮೂಲಕ ಶುದ್ಧ ಮಾಡಿಬಿಟ್ಟಿದ್ದಾನೆ. ಇವರ ಎಲ್ಲ ನಾಟಕವನ್ನ ನಾವೆಲ್ಲ ಗಮನಿಸಿದ್ದೀವಿ. ಒಂದು ನಿಮಿಷದಲ್ಲಿ ಸಂಪರ್ಕದಲ್ಲಿ ಇರಿ. ಪೊಲೀಸ್ ಅಧಿಕಾರಿಗಳಿಂದ ಸಮೀರ್ ವಿಚಾರಣೆ ಆರಂಭ ಆಗಿದೆ. ಇನ್ಸ್ಪೆಕ್ಟರ್ ನಾಗೇಶ್ ಅವರಿಂದ ಸಮೀರ್ ವಿಚಾರಣೆ ನಡೆದಿರುವಂತಹದ್ದು. ಎಐ ವಿಡಿಯೋ ಮಾಡಿದ್ ಯಾಕೆ, ಷಡ್ಯಂತ್ರದಲ್ಲಿ ಸಮೀರ್ನ ಪಾತ್ರ ಏನು, ಬುರುಡೆ ಗ್ಯಾಂಗು ನಿಮಗೂ ಏನ್ ಸಂಬಂಧ, ಮಾಸ್ಕ್ ಮ್ಯಾನ್